ಹಾಯ್ ಹಲೋ ನಮಸ್ಕಾರ PU ಸ್ಟೇಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ PUC 2 ಅಲ್ಲಿ ತುಂಬ ಕಷ್ಟ ಇದೆ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತೀರಾ. ಕೆಲವರು ಯೋಚನೆ ಮಾಡ್ತಾ ಇರ್ತೀರಾ, ಬಿಟ್ಬಿಡೋಣ ಇಂಟಿಗ್ರೇಷನ್, ಹೋದರೆ ಹೋಗಲಿ ಮಾರ್ಕ್ಸು. ಆ ಥರ ಯೋಚನೆ ಮಾಡೋರಿಗೆಲ್ಲಾನು ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ನ ನೀವು ಬಿಡ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಮಾರ್ಕ್ಸ್ ಕಡಿಮೆ ಬರುತ್ತೆ, ಓಕೆ, ನೋ ಪ್ರಾಬ್ಲಮ್, ಆದರೆ ಆಗಲಿ. ಬಟ್ ದಿಸ್ ವಿಲ್ ಇಂಪ್ಯಾಕ್ಟ್ ಯುವರ್ ಫ್ಯೂಚರ್. ಅಂದರೆ ಇಂಟಿಗ್ರೇಷನ್ ಆ್ಯಕ್ಚುಲ್ ಮ್ಯಾಥಮೆಟಿಕ್ಸ್. ಇವಾಗ ನೀವು ಇನ್ನೂ ಮುಂದಕ್ಕೆ ಹೋದರೆ, ಸೊ ಇವಾಗ ನೀವೆಲ್ಲ ಸೆಕೆಂಡ್ PUC ಸೈನ್ಸಲ್ಲಿ ಇದ್ದೀರಾ ಅಲ್ವಾ? ಸೊ ನೀವು ಸೈನ್ಸನ್ನು ಹೊರತುಪಡಿಸಿ ನೀವು ಅಕಸ್ಮಾತ್ ಆರ್ಟ್ಸಿಗೆ ಹೋದರೆ, ಅಂದರೆ ಡಿಗ್ರಿನ ಆರ್ಟ್ಸಲ್ಲಿ ಮಾಡೋದಾದರೆ, ಒಟ್ನಲ್ಲಿ ಸೈನ್ಸಿಗೆ ರಿಲೇಟೆಡ್ ಆಗಿಲ್ಲ ಆ ಥರ ಕೋರ್ಸಸ್ಗಳಿಗೆ ಹೋದರೆ ನಿಮಗೆ ಇಂಟಿಗ್ರೇಷನ್ ಯೂಸ್ ಆಗೋದಿಲ್ಲ. ಅದೇ ನೀವು ಇಲ್ಲ ನಾನು ಸೈನ್ಸ್ ಬ್ಯಾಕ್ಗ್ರೌಂಡಿಗೆ ಹೋಗ್ತೀನಿ, ಫಾರ್ ಎಕ್ಸಾಂಪಲ್ BSc ಇರ್ಬೋದು, MSc ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಈ ಥರದಕ್ಕೆ ಹೋದರೆ ಇದಂತೂ ನಿಮ್ಮನ್ನ ಬಿಡೋದಿಲ್ಲ. ಓಕೆ, ಯಾಕೆ ಇದು ಕಷ್ಟ ಇದೆ ಅಂತ ಹಾಕ್ತಾ ಇದ್ದಾರೆ ಸುಮ್ಮನೆ? ನೋ ಸ್ಟೂಡೆಂಟ್ಸ್, ಇಂಟಿಗ್ರೇಷನೇ ಆ್ಯಕ್ಚುಲ್ ಮ್ಯಾಥಮೆಟಿಕ್ಸ್, ಆಯಿತಾ? ಸೊ ಯಾರೆಲ್ಲ ಕಾಲೇಜಲ್ಲಿ ಇಂಟಿಗ್ರೇಷನ್ ಮುಗ್ದೋಗಿದೆ, ಏನೂ ಅರ್ಥ ಆಗಿಲ್ಲ ನನಗೆ, ಬಟ್ ಇಂಟಿಗ್ರೇಷನ್ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ನನಗೆ ಇದರಲ್ಲಿ ಮಾರ್ಕ್ಸ್ ಬೇಕು ಅನ್ನೋರು ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ. ತುಂಬ ಈಸಿ ಆಗೋ ಥರ ನಿಮಗೆ 25 ಮಾರ್ಕ್ಸ್ ಗ್ಯಾರಂಟೀಡ್ ಅಂತ ಈ ವಿಡಿಯೋ ಟೈಟಲ್ ಹೇಳ್ತಾ ಇದೆ. ಸೊ ಅದನ್ನು ನಿಜ ಮಾಡೋದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ಹಾಗೆ ಫಾಲೋ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಲೆಟ್ಸ್ ಬಿಗಿನ್ ವಿತ್ ದಿಸ್ ಇಂಟಿಗ್ರೇಷನ್ ಆ್ಯಂಡ್ ಅದರ ಅಪ್ಲಿಕೇಶನ್ಗಳು. ಓಕೆ, ಸೊ ಸ್ಟೂಡೆಂಟ್ಸ್, ಈ ಇಂಟಿಗ್ರೇಷನ್ ಮತ್ತು ಇದರ ಅಪ್ಲಿಕೇಶನ್ಗಳು ಸೆಕೆಂಡ್ PUCಯ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ 25 ಮಾರ್ಕ್ಗಳು ಕೇಳ್ತಾರೆ. ಹೇಗೆ ಸ್ಪ್ಲಿಟ್ ಆಗಿದೆ? ಇದು ಸ್ಪ್ಲಿಟ್ ಆಗಿರೋದು ಇದು ಈ ರೀತಿ: ಇಂಟಿಗ್ರೇಷನ್ 20 ಮಾರ್ಕು, ಅಪ್ಲಿಕೇಶನ್ಸ್ 5 ಮಾರ್ಕು. ಈ UMAA 6HR MR ಇದೆಲ್ಲ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. MCQ ರಿಮೆಂಬರಿಂಗ್, 5 ಮಾರ್ಕ್ಸ್ ರಿಮೆಂಬರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಇದು MCQ ಅಪ್ಲಿಕೇಶನ್, ಇದು ಅಪ್ಲಿಕೇಶನ್ ಹಾಟ್ಸು, U ಅಂದರೆ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ 2 × 2U ಅಂದರೆ ಇಲ್ಲೇ 4 ಆಯಿತು, 9, 10, 4, 6, 20 ಮಾರ್ಕು ಇಂಟಿಗ್ರೇಷನಲ್ಲಿ ಆಯಿತು, ಅಪ್ಲಿಕೇಶನ್ಸಲ್ಲಿ 5. ಓಕೆ, ಸೊ 20 + 5 ಎಷ್ಟಾಗುತ್ತೆ? 25. ಸೊ ಇನ್ನು ಯಾರು ಇಂಟಿಗ್ರೇಷನ್ ಇನ್ನು ನಂಗೆ ಅರ್ಥ ಆಗಿಲ್ಲ, ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಇದ್ರು, ದಯವಿಟ್ಟು ಈ ವಿಡಿಯೋನ ನೋಡಿ. ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾ, ಲೆಟ್ ಸ್ಟಾರ್ಟ್ ವಿತ್ ದಿಸ್ ವಿಡಿಯೋ. ಮೊದಲನೇದಾಗಿ ಸ್ಟೂಡೆಂಟ್ಸ್, ಕಾನ್ಸೆಪ್ಟ್ ಆಫ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ ಅಂದರೆ ಏನು? ಓಕೆ, ಇದನ್ನು ನೀವು ಒನ್ ಶಾರ್ಟಲ್ಲೂ ನೋಡಿದರೆ, ಈ ಸತಿ ಇನ್ನೂ ಸ್ವಲ್ಪ ವಿಜುವಲಿ ಅಪೀಲಿಂಗ್ ಥರ ಮಾಡಿದ್ದೀನಿ ನಾನು. ನೋಡೋಣ ಇಂಟಿಗ್ರೇಷನ್ ಅಂದರೆ ಏನು ಅಂತ. ಓಕೆ, ಇವಾಗ ನಿಮಗೆ ನಾನು 3 ರಾ ಮೆಟೀರಿಯಲ್ಸ್ನ ಕೊಡ್ತೀನಿ ಸ್ಟೂಡೆಂಟ್ಸ್. ವಾಟ್ ಆರ್ ದೋಸ್ 3 ರಾ ಮೆಟೀರಿಯಲ್ಸ್? ಒಂದು ವೆಜಿಟೇಬಲ್ ಆಯಿಲ್ ಅಂದರೆ ಕುಕಿಂಗ್ ಆಯಿಲ್. ಓಕೆ, ಒಂದು ಕುಕಿಂಗ್ ಆಯಿಲ್ ಇದೆ, ಒಂದು ಬೇಸನ್ ಫ್ಲೋರ್. ಓಕೆ, ಬೇಸನ್ ಫ್ಲೋರ್ ಇದೆ, ಬೇಸನ್ ಕಡಲೆ ಹಿಟ್ಟು ಅಂತಾರೆ ಅನ್ಸುತ್ತೆ ಇದಕ್ಕೆ. ಇನ್ನೊಂದು ಬನಾನಾ ಚಿಲ್ಲಿ ಅಂದರೆ ದೊಡ್ಡ ಮೆಣಸಿನ್ಕಾಯಿ. ಓಕೆ, ಸೊ ಮೆಣಸಿನ್ಕಾಯಿ ಬಜ್ಜಿ ತಿಂತೀರಲ್ಲ ನೀವೆಲ್ಲರೂ, ನಾನು ತಿಂತೀನಿ, ನನಗೂ ತುಂಬ ಇಷ್ಟ ಇದೆ ಅದು. ರೈಟ್, ಸೊ ಇವಾಗ ವಾಪಸ್ ಬರೋಣ. ಸೊ ನಾನೇನು ಮಾಡ್ತೀನಿ, ಇವಾಗ ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಅಂದ್ಕೊಳ್ಳೋಣ, ಯಾರೋ ಒಬ್ಬರು, ಫಾರ್ ಎಕ್ಸಾಂಪಲ್ ವಿಡಿಯೋ ನೋಡ್ತಿರಲ್ಲ, ನೀವೇ ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಅಂದ್ಕೊಳ್ಳೋಣ. ಬಂದಿದ ತಕ್ಷಣ ಸಾಯಂಕಾಲ ಆಗಿದೆ, ಸ್ವಲ್ಪ ಮಳೆ ಬರ್ತಾ ಇದೆ, ತಿನ್ನೋಕ್ಕೇನಾದರೂ ಮಾಡಬೇಕು. ಓಕೆ, ಸೊ ನಾನೇನು ಮಾಡ್ತೀನಿ ಈಗ, ನಾನು ಆ ಥರ ಮಾಡೋದಿಲ್ಲ ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನೇನು ಮಾಡ್ತೀನಿ ಈಗ, ವೆಜಿಟೇಬಲ್ ಆಯಿಲ್, ಕುಕಿಂಗ್ ಆಯಿಲ್ ಕೊಡ್ತೀನಿ, ಇದನ್ನು ಕೊಡ್ತೀನಿ, ತಿನ್ನಿ ಅಂತ ಹೇಳ್ತೀನಿ. ಕ್ಯಾನ್ ಯು ಈಟ್ ದಿಸ್ ಸ್ಟೂಡೆಂಟ್ಸ್? ನೀವು ಇದನ್ನು ತಿನ್ನೋದಕ್ಕೆ ಸಾಧ್ಯನಾ? ಈ ಥರ ರಾ ಮೆಟೀರಿಯಲ್ಸ್ನ ಕೊಟ್ಟಾಗ ಇದನ್ನು ತಿನ್ನೋದಕ್ಕೆ ಸಾಧ್ಯನಾ? ಆಬ್ಸಲ್ಯೂಟ್ಲಿ ನಾಟ್. ಇದನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇವೆಲ್ಲ ರಾ ಮೆಟೀರಿಯಲ್ಗಳು, ಇದು ಎಡಿಬಲ್ ಫಾರ್ಮಲ್ಲಿ ಇಲ್ಲ, ತಿನ್ನುವ ಎಲಿಜಿಬಿಲಿಟಿ ಅದಕ್ಕಿಲ್ಲ, ಅರ್ಹತೆ ಇಲ್ಲ ಅಲ್ವಾ? ಇವಾಗ ಬರೀ ನೀವು ಎಣ್ಣೆ ಕುಡಿದ್ರೆ ಏನಾದರೂ ಪ್ರಾಬ್ಲಮ್ ಬರುತ್ತೆ, ಬರೀ ಮೆಣಸಿನ್ಕಾಯಿ ತಿಂದರೆ ಸಖತ್ ಖಾರ ಆಗುತ್ತೆ, ಬರೀ ಇದನ್ನು ತಿಂದರೆ ಬಾಯೆಲ್ಲ ಒಣಗೋಗುತ್ತೆ, ರೈಟ್? ಸೊ ಏನು ಮಾಡಬೇಕು ಇದಕ್ಕೀಗ ನಾವು? ಈ ಥರ ಅಂತೂ ನಾವೇನು ತಿನ್ನೋದಕ್ಕಾಗೋದಿಲ್ಲ. ಸೊ ಏನು ಮಾಡಬೇಕು ಇದನ್ನು ನಾವು ಫಸ್ಟು ಎಣ್ಣೆನ ಒಂದು ಬಾಣಲಿಲಿ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಿದ್ದಾದ್ಮೇಲೆ ಏನು ಮಾಡಬೇಕು? ಬಿಸಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಬೇಸನ್ನು, ಇದನ್ನು ಉಪ್ಪು ಖಾರನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬೇಕು. ಕಲಿಸಿದಾದ್ಮೇಲೆ ಏನು ಮಾಡಬೇಕು? ಕಲಿಸಿದಾದ್ಮೇಲೆ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಾದ್ಮೇಲೆ ಏನಾಗುತ್ತೆ? ಡೀಪ್ ಫ್ರೈ ಮಾಡಾದ್ಮೇಲೆ ಬರೋದೇ ನಮ್ಮ ಮೆಣಸಿನ್ಕಾಯಿ ಬಜ್ಜಿ. ಓಕೆ, ಇದನ್ನು ನಿಮಗೆ ತಿನ್ನಿ ಅಂತ ಕೊಟ್ಟರೆ ಏನು ಮಾಡ್ತೀರಿ? ನೀವು ಆರಾಮಾಗಿ ತಿಂತೀರಿ, ಯಾಕಂದರೆ ಇಟ್ ಈಸ್ ಕುಕ್ ಆಗಿದೆ, ನೀವು ಆರಾಮಾಗಿ ಇದನ್ನು ತಿಂತೀರ. ಕ್ಲಿಯರ್? ಈಸಿ? ಅರ್ಥ ಆಯ್ತಾ? ಇದು ವೆರಿ ರಿಲೇಟೇಬಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ರೈಟ್? ಇಲ್ಲಿ ನಾವು ಏನು ನೋಡಿದ್ದೀವಲ್ವಾ, ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಂಟಿಗ್ರೇಷನ್. ರಿಲೇಟ್ ಮಾಡೋದಾದರೆ, ಇವಾಗ ಬಜ್ಜಿನೇ ಇಂಟಿಗ್ರೇಷನ್ ಅಂತ ನಾನು ಹೇಳ್ತಲ್ಲ, ರಿಲೇಟ್ ಮಾಡೋದಾದರೆ
ಸೊ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ. ಸೊ ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ, ಈಗ ಇಲ್ಲೇನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್, ಈಗ ಇವು 3 ಇದಾವೆ ನೋಡಿ, ಇದು ನಮ್ಮ ಕ್ವೆಶ್ಚನ್. ಸೊ ನಮಗೆ ಯಾವಾಗಲೂ ಇಂಟಿಗ್ರೇಷನಲ್ಲಿ ಕ್ವೆಶ್ಚನ್ನ ಯಾವ ಥರ ಕೊಡ್ತಾರಂದರೆ, ಆ ಕ್ವೆಶ್ಚನ್ನ ಇಟ್ಕೊಂಡು ನಾವು ಆನ್ಸರ್ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇವು 3ನ್ನ ಇಟ್ಕೊಂಡು ನಾನು ಇವಾಗ ನಿಮಗೆ ಸ್ಟವ್ ಕೊಡೋದಿಲ್ಲ, ನಾನು ನಿಮ್ಗೆ ಇವಾಗ ಇಲ್ಲಾಂದರೆ ಈ ಸ್ಟೆಪ್ ಮಾಡಲ್ಲ, ಈ ಸ್ಟೆಪ್ ಮಾಡಲ್ಲ, ಈ ಸ್ಟೆಪ್ ಮಾಡಲ್ಲ, ಡೈರೆಕ್ಟಾಗಿ ಇದು ಬರೋಕ್ಕೆ ಸಾಧ್ಯನಾ? ಇಂಪಾಸಿಬಲ್, ರೈಟ್? ಇಂಟಿಗ್ರೇಷನಲ್ಲೂ ಅದೇ ಥರ ಆಗ್ತಾ ಇದೆ. ಇದೇ ನಮ್ಮ ಕ್ವೆಶ್ಚನ್, ಈ 3 ಕಾಣಿಸ್ತಿದೆಯಲ್ಲ, ಇದು ನಮ್ಮ ಕ್ವೆಶ್ಚನ್. ನಮಗೆ ಈ ಆನ್ಸರ್ ಬೇಕು. ಹೇಗೆ ತರಿಸ್ತೀರಾ ಆನ್ಸರ್ನ? ಏನು ಮಾಡಬೇಕು ಫಸ್ಟು? ಇದೇನು ಕೊಟ್ಟಿದ್ದಾರಲ್ವ, ಇದು ನಮ್ಗೆ ತಿನ್ನೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ಬೇರೆ ಬೇರೆ ಪ್ರೋಸೆಸ್ಗಳನ್ನು ಅಳವಡಿಸ್ತೀವಿ. ಈ ಥರ ಪ್ರೋಸೆಸ್ಗಳನ್ನು ಅಳವಡಿಸಿದ ಆದಮೇಲೆ ಕೊನೆಯದಾಗಿ ಇಲ್ಲಿ ಡೆಕೋರೇಷನ್ ನೋಡಿ, ಆನಿಯನ್ ಇಟ್ಟಿದ್ದಾರೆ, ಚಿಲ್ಲಿ ಇಟ್ಟಿದ್ದಾರೆ, ಕೊತ್ತಂಬರಿ ಹಾಕಿದ್ದಾರೆ, ರೈಟ್? ಸೊ ಆ ಥರ ಡೆಕೋರೇಷನ್ ಮಾಡಿ ಫೈನಲ್ ಆನ್ಸರ್ ನಮ್ಗೆ ಈ ರೀತಿ ಬರುತ್ತೆ. ಈ ಆನಿಯನು, ಕೊತ್ತಂಬರಿ, ಮೆಣಸಿನಕಾಯಿ ಎಲ್ಲ +C ಇಂಟಿಗ್ರೇಷನಲ್ಲಿ. ಓಕೆ, ಸೊ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಇದೆ ಸ್ಟೂಡೆಂಟ್ಸ್. ಇದು ನಮ್ಮ ಕ್ವೆಶ್ಚನ್. ಇದನ್ನು ನಾವು ತಿನ್ನೋಕ್ಕಾಗತ್ತಾ? ಇಲ್ಲ. ತಿನ್ನೋ ರೀತಿಯಲ್ಲಿ ಮಾಡಬೇಕು. ಇದನ್ನು ತಿನ್ನೋ ರೀತಿಯಲ್ಲಿ ಮಾಡಬೇಕಂದ್ರೆ ಏನು ಮಾಡಬೇಕು ನಾವು? ಎಣ್ಣೆ ಕಾಯಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡಬೇಕು. ಇಂಟಿಗ್ರೇಷನಲ್ಲಿ ಏನು ಮಾಡಬೇಕು? ಒಂದು ಕರೆಕ್ಟಾಗಿರೋ ಮೆಥಡ್ನ ಅಳವಡಿಸ್ಬೇಕು, ಸಾಲ್ವ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು, ಆನ್ಸರ್ ಬರುತ್ತೆ, ರೈಟ್? ವೆರಿ ಸಿಮಿಲರ್, ವೆರಿ ರಿಲೇಟೇಬಲ್ ಟು ಇಂಟಿಗ್ರೇಷನ್. ಓಕೆ, ಸೊ ಇಂಟಿಗ್ರೇಷನಿನ ಕಾನ್ಸೆಪ್ಟನ್ನು ಒಂದು ತಿಂಡಿ ತಿನಿಸಿಗೆ ಕಂಪೇರ್ ಮಾಡಿ ಆ ಪ್ರೋಸೆಸ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಕಾನ್ಸೆಪ್ಟ್ ಆಫ್ ಇಂಟಿಗ್ರೇಷನ್. ನಿಮಗೆ ಇದು ಅರ್ಥ ಆದರೆ ಇಂಟಿಗ್ರೇಷನ್ ಅರ್ಥ ಆದಂಗೆ ಸಮ. ಓಕೆ, ಡನ್, ಆಲ್ ರೈಟ್. ಸೊ ಇದು ಕಾನ್ಸೆಪ್ಟ್ ಆಫ್ ಇಂಟಿಗ್ರೇಷನ್ ಆಯಿತು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ, ಏನಿದೆ ಅಂತ ನೋಡೋಣ ಬನ್ನಿ. ಎಸ್, ಇಲ್ಲಿ ನೋಡಿ, ಈಗ ಟು ನೋ ಫಾರ್ಮುಲಾಸ್. ಸೊ ಯಾವೆಲ್ಲ ಫಾರ್ಮುಲಾಗಳು ಗೊತ್ತಿರಬೇಕು? ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಮತ್ತೆ ಇಲ್ಲಿವರೆಗೂ ನಿಮ್ದೇನು ಕೆಲಸ ಇಲ್ಲ, ಆಯಿತಾ? ಯಾಕೆ ಇದಕ್ಕೆ ಯಾಕೆ ಏನು ಕೆಲಸ ಇಲ್ಲ ನಿಮಗೆ? ಇದನ್ನು ನಿಮಗೆ ಕ್ವೆಶ್ಚನ್ ಪೇಪರಲ್ಲೇ ಕೊಡ್ತಾರೆ, ಪ್ರಶ್ನೆ ಪತ್ರಿಕೆ ಅಲ್ಲಿ ಇದು ನಿಮಗೆ ಸಿಕ್ಬಿಡುತ್ತೆ. ಇವಾಗ ನಾನು ಬಜ್ಜಿ ಮಾಡ್ಬೇಕಂತ ಇದ್ದೀನಿ, ಅದಕ್ಕೆ ನಾನು ಏನು ಮಾಡಿದೆ? ಎಣ್ಣೆನ ಕಾಯಿಸ್ಕೊಂಡೆ. ಅದೇ ನಾನು ಇವಾಗ ಒಂದು ಪಲಾವ್ ಮಾಡ್ಬೇಕು ಅಂದ್ಕೊಳ್ಳಿ, ಮತ್ತೆ ಎಣ್ಣೆ ಕಾಯಿಸ್ತೀರಿ, ಅದಕ್ಕೆ ಇನ್ನು ಕುಕ್ಕರ್ ಹಚ್ಬೇಕು ನಾವು. ಸೊ ಒಂದೊಂದು ತಿಂಡಿಗೆ ಅಂದರೆ ಒಂದೊಂದು ಊಟಕ್ಕೂ ಹೇಗೆ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಬಜ್ಜಿ ಮಾಡಬೇಕು, ಎಣ್ಣೆನ ಹೀಟ್ ಮಾಡ್ಕೋತಾ ಇದ್ದೀವಿ. ರೈಸ್ ಮಾಡಬೇಕು, ಕುಕ್ಕರ್ ಹಚ್ತಾ ಇದ್ದೀವಿ. ಚಪಾತಿ ಮಾಡಬೇಕು, ಲಟ್ಟಿಸ್ಬೇಕು ಚಪಾತಿನ, ರೈಟ್? ಸೊ ಈ 3 ನಾನು ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಈ ರೀತಿ ಎಷ್ಟೊಂದು ಬೇರೆ ಬೇರೆ ಅಡುಗೆಗಳಿಗೆ ಬೇರೆ ಬೇರೆ ಮೆಥಡ್ಗಳಿದಾವಲ್ವ, ಅದೇ ರೀತಿ ಇಂಟಿಗ್ರೇಷನಲ್ಲೂ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಬಟ್ ಕಾನ್ಸೆಪ್ಟ್ ಒಂದೇ. ವಾಟ್ ಇಸ್ ದ ಕಾನ್ಸೆಪ್ಟ್? ಈ ಥರ ಕೊಡ್ತಾರೆ, ತಿನ್ನಕ್ಕೆ ಆಗೋದೇ ಇಲ್ಲ ಅದನ್ನು. ನೀವು ಏನೋ ಒಂದು ಮಾಡಬೇಕು, ಮಾಡಾದ್ಮೇಲೆ ನಿಮಗೆ ತಿನ್ನಕ್ಕೆ ಅರ್ಹತೆ ಇರುವ ಒಂದು ಡಿಶ್ ಸಿಗುತ್ತೆ, ರೈಟ್? ಓಕೆ, ಸೊ ಈ ಬ್ಲೂ ಈ ರೆಡ್ ಮತ್ತು ಯೆಲ್ಲೋ ಬಾಕ್ಸಲ್ಲಿ ಏನಿದೆ ನೋಡಿ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ? ಇದು ಕ್ವಶನ್ ಪೇಪರಲ್ಲಿ ಕೊಟ್ಬಿಡ್ತಾರೆ ನಿಮಗೆ. ನೀವು ತಲೆ ಕೆಡ್ಸ್ಕೋಬೇಕಾಗಿರೋದು, ನಾನು ಎಣ್ಣೆನ ಬಿಸಿ ಮಾಡಬೇಕಾ, ಕುಕ್ಕರ್ ಹಚ್ಚಬೇಕಾ, ಅಥವಾ ಚಪಾತಿನ ಲಟ್ಟಿಸ್ಬೇಕಾ? ಇಲ್ಲಿ ನಾವು ಕುಕ್ಕರ್ ಹಚ್ಚಿದ್ರೆ ಆಗುತ್ತಾ? ಇದು ಆಗಲ್ಲ. ಚಪಾತಿನ ಲಟ್ಟಿಸಿದ್ರೆ ಆಗುತ್ತಾ? ಆಗಲ್ಲ. ಇದಕ್ಕೆ ನಾವು ಎಣ್ಣೆನೇ ಕಾಯಿಸ್ಬೇಕು, ರೈಟ್? ಅದೇ ರೀತಿ ಇಂಟಿಗ್ರೇಷನಲ್ಲೂ ಕೂಡ ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಬಟ್ ಬೇಸಿಕ್ ಏನಪ್ಪ ಇಂಟಿಗ್ರೇಷನಲ್ಲಿ? ಇದು ಕಾನ್ಸೆಪ್ಟ್ ಆಯಿತು ಬಿಡಿ, ಇದು ನಮ್ಮ ಬೇಸಿಕ್. ಓಕೆ, ಇವಾಗ ಟರ್ಮ್ಸ್ ಆ್ಯಂಡ್ ಫ್ರೇಸಸ್. ಇಂಟಗ್ರಲ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಈ ಥರ. ಸೊ ಇದಕ್ಕೇನಂದರೆ ಇಂಟಗ್ರಲ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಎಕ್ಸ್, ಆಯಿತಾ? ಇಲ್ಲಿ ಎಫ್ ಆಫ್ ಎಕ್ಸಿಗೆ ಏನಂತಾರೆ? ಇಂಟಿಗ್ರ್ಯಾಂಡ್ ಅಂತಾರೆ. ಎಕ್ಸಿಗೆ ಏನಂತಾರೆ? ವೇರಿಯಬಲ್ ಆಫ್ ಇಂಟಿಗ್ರೇಷನ್ ಅಂತಾರೆ. ಓಕೆ, ಇಂಟಿಗ್ರೇಟ್, ಫೈನ್ ದ ಇಂಟಗ್ರಲ್, ಅಷ್ಟೇ. ಓಕೆ, ನೆಕ್ಸ್ಟು ಆ್ಯನ್ ಇಂಟಗ್ರಲ್ ಆಫ್ ಎಫ್ ಈ ಥರ ಬರಿತೀವ, ಫಂಕ್ಷನ್ ಆಫ್ ಎಫ್ ಸಚ್ ದಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ರೈಟ್? ಸೊ ಇದು ಬೇಸಿಕ್ ಸ್ಟೂಡೆಂಟ್. 7.1 ಟೇಬಲ್ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೆ. ಟೆಕ್ಸ್ಟ್ ಬುಕ್ಕಿನ ಎಲ್ಲ ಪೇಜಸ್ಗಳನ್ನ ನೋಡಿ ನಾನಿಲ್ಲಿ ಸಮರೈಸ್ ಮಾಡಿದ್ದೀನಿ. ಸೊ ನಿಮಗೆ ಆ 3 ಸ್ಟೇಜಸ್ವರೆಗೂ ನೋ ಪ್ರಾಬ್ಲಮ್, ಆಯಿತಾ? ಇಲ್ಲಿವರೆಗೂ ನೋ ಪ್ರಾಬ್ಲಮ್. ಇಲ್ಲಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೀವೇನು ಮಾಡಬೇಕಂತ ನಿಮಗೆ ಗೊತ್ತಾಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಬೇಸಿಕ್ ಗೊತ್ತಿರಬೇಕು. ಇವಾಗ ನಾನು ನಿಮಗೆ ಬಂದುಬಿಟ್ಟು ಇದು ಏನೋ ಹೇಳಿ ನೋಡೋಣ ಅಂದರೆ ನೀವು ನೋಡ್ಕೊಂಡಿಲ್ಲದೆ ಹೇಳೋ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಅಂದರೆ ವೇರಿಯಬಲ್ ಆಫ್ ಇಂಟಿಗ್ರೇಷನ್, ಎಫ್ ಆಫ್ ಎಕ್ಸ್ ಅಂದರೆ ಒಂದು ಫಂಕ್ಷನ್ ಅಥವಾ ಅದಕ್ಕೆ ಇಂಟಿಗ್ರ್ಯಾಂಡ್ ಅಂತ ಕರಿತೀವಿ. ಈ ಸಿಂಬಲ್ ಅಂದರೆ ಇಂಟಿಗ್ರೇಷನ್, ಅಷ್ಟೇ. ನ್ಯಾಪ್ಕೈಡ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ತಲೆಯಲ್ಲಿ ಬಾಯ್ ಹಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಬಾಯ್ ಹಾರ್ಟ್ ಮಾಡಿ ನ್ಯಾಪ್ಕ ಇಟ್ಕೋಬೇಕಾಗಿರೋದು ಯಾವುದು? ಬಾಯ್ ಹಾರ್ಟ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಯಾವುದು? ಈ ಫಾರ್ಮುಲಾಸ್ಗಳು. ಓಕೆ, ಸೊ ಇಲ್ಲಿ 2 ಫಾರ್ಮುಲಾಗಳು ಮಿಸ್ಸಿಂಗ್ ಇದ್ದಾವೆ.
ಯಾವ್ದು ಫಾರ್ಮುಲಾಸ್ ಅಂದರೆ ಇಂಟಿಗ್ರೇಷನ್ 1/x ಡಾಟ್ ಡಿ ಎಕ್ಸ್, ಇದು ಮಾಡ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಈ ಪ್ಲಸ್ ಸಿಗಳಿದಾವೆ ನೋಡಿ, ಇದೇ ಡೆಕೋರೇಷನ್ ಮಾಡಿರೋದು. ಅಲ್ಲಿ ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ ಮೇಲ್ಗಡೆ ಗಾರ್ನಿಷಿಂಗ್ ಮಾಡಿದ್ರು ನೋಡಿ, ಅದು ಈ ಪ್ಲಸ್ ಸಿ. ಇದನ್ನು ಬರೆದ್ರೇ ಚೆನ್ನಾಗಿ ಕಾಣಿಸುತ್ತೆ ಇಂಟಿಗ್ರಲ್, ಅಂದರೆ ಫುಲ್ ಮಾರ್ಕ್ಸ್ ಬರುತ್ತೆ ಬೇಸಿಕಲಿ. ಓಕೆ, ಇನ್ನೊಂದು ಇಂಟಿಗ್ರಲ್ಸ್ ಆಫ್ ಎ ಆಫ್ ಎಕ್ಸ್ ಎ ಟು ದ ಪವರ್ ಆಫ್ ಎಕ್ಸ್ ಇದೆ. ಸೊ ಇವೆರಡು ಫಾರ್ಮುಲಾಸ್ಗಳು ಮಿಸ್ಸಿಂಗ್ ಇದ್ದಾವೆ. ಈ ಫಾರ್ಮುಲಾಸ್ಗಳು ನಿಮ್ಮ ಜ್ಞಾಪಕ ಇರಬೇಕು. ಸೊ ಆ ಹೀಟ್ ಮಾಡೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ, ಏನೇನು ಗೊತ್ತಿರಬೇಕು ನಿಮಗೆ ಅಂತ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಇಂಡೆಫಿನೈಟ್ ಇಂಟಿಗ್ರೇಷನ್. ಸೊ ಎಷ್ಟು ಪ್ರಾಪರ್ಟಿಗಳಿದ್ದಾವೆ? 5 ಪ್ರಾಪರ್ಟಿಗಳಿದ್ದಾವೆ. ಒನ್ ಬೈ ಒನ್ ನೋಡೋಣ. ದ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಇಸ್ ಇನ್ವರ್ಸಸ್ ಆಫ್ ಈಚ್ ಅದರ್ ಇನ್ ದ ಫಾಲೋವಿಂಗ್ ರಿಸಲ್ಟ್. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಮತ್ತೆ ಪ್ರಾಪರ್ಟೀಸ್ನ ನೀವು ಬಾಯ್ಹಾಟ್ ಮಾಡಿ ಇದೇ ಥರ ನೀವು ತಲೆಯಲ್ಲಿ ಇಟ್ಕೋಬೇಕಾ? ಬೇಡ, ಅರ್ಥ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಎರಡಕ್ಕೂ ಒಂದಕ್ಕೊಂದು ಇನ್ವರ್ಸ್ ಆಗಿದ್ದಾವೆ, ಅಂದರೆ ಉಲ್ಟಾಗಳು. ನೆಕ್ಸ್ಟ್, ಟು ಇಂಡೆಫಿನಿಟ್ ಇಂಟಿಗ್ರಲ್ಸ್ ವಿತ್ ಸೇಮ್ ಡೆರಿವೇಟಿವ್ ಲೀಡ್ ಟು ಸೇಮ್ ಫ್ಯಾಮಿಲಿ ಆಫ್ ಕರ್ವ್ಸ್ ಸೊ ದ್ಯಾಟ್ ದೇ ಆರ್ ಈಕ್ವಿವೆಲೆಂಟ್. ಸೊ ಸೇಮ್ ಡೆರಿವೇಟಿವ್ ಇದ್ರೆ ಸೇಮ್ ಫ್ಯಾಮಿಲಿ ಆಫ್ ಕರ್ವ್ಸ್ ಅಷ್ಟೇ. ಸೊ ಇಲ್ಲಿ ನೋಡಿ, ಈಗ ಇಂಟೆಗ್ರಲ್ ಆಫ್ ಇವೆರಡು ಫಂಕ್ಷನ್. ಸೊ ಇಂಟಿಗ್ರೇಷನ್ ಆಫ್ ದಿಸ್ ಫಂಕ್ಷನ್ ಪ್ಲಸ್ ಇಂಟಿಗ್ರೇಷನ್ ಆಫ್ ದಿಸ್ ಫಂಕ್ಷನ್. ಸಿಂಪಲ್. ಬೈ ಹಾರ್ಟ್ ಮಾಡಬೇಕಂತ ಇರೋದು ಓನ್ಲಿ ಫಾರ್ಮುಲಾಸ್, ಪ್ರಾಕ್ಟೀಸ್ ಮಾಡಬೇಕಂತ ಇರೋದು ಓನ್ಲಿ ಫಾರ್ಮುಲಾಸ್. ಆ ಫಾರ್ಮುಲಾಸ್ ನಿಮಗೆ ಗೊತ್ತಿದ್ರೆ ತುಂಬ ಈಸಿ ಆಗುತ್ತೆ. ಇದೆಲ್ಲ ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಓಕೆ, ಬೈ ಹಾರ್ಟ್ ಮಾಡಿ ಸ್ಟ್ರೆಸ್ ಆಗಕ್ಕೆ ಹೋಗಬೇಡಿ, ಇದೆಲ್ಲ ನಿಮಗೆ ಗೊತ್ತಿರಬೇಕು ಅಂತ ಆ ಥರ. ಓಕೆ, ನೆಕ್ಸ್ಟ್, ಫಾರ್ ಎನಿ ರಿಯಲ್ ನಂಬರ್ ಕೆ ಇಂಟೆಗ್ರಲ್ ಆಫ್ ಕೆ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಕೆ ಆಚೆ ಬರುತ್ತೆ ಎಫ್ ಆಫ್ ಎಕ್ಸ್ ಡಾಟ್ ಡಿ ಎಕ್ಸ್. ಸೊ ಈಗ ಇನ್ಫೈನೈಟಾಗಿ ಹಾಗೆ ಹೋಗ್ತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಎಫ್ ಆಫ್ ಎನ್ ವರ್ಗು. ಓಕೆ, ಸೊ ಅದೇನಾಗುತ್ತೆ, ಪ್ರತಿಯೊಂದಕ್ಕೂ ಎಫ್ ನೋಡಿ, ಕೆ ಟು ಆಚೆ ಬಂದಿದೆ ಎಫ್ ಟು ಇಂಟೆಗ್ರಲ್, ಕೆ ಒನ್ ಆಚೆ ಬಂದಿದೆ ಎಫ್ ಒನ್ ಇಂಟೆಗ್ರಲ್, ಕೆ ಎನ್ ಆಚೆ ಬಂದಿದೆ ಎಫ್ ಎನ್ ಇಂಟೆಗ್ರಲ್. ರೈಟ್? ಓಕೆ, ಪ್ರಾಪರ್ಟೀಸ್ ಅದು. ನೆಕ್ಸ್ಟು, ಟೈಪ್ಸ್ ಆಫ್ ಇಂಟೆಗ್ರಲ್ಸ್. ವೆರಿ ಫೇಮಸ್, ವೆರಿ ಯೂಸ್ಫುಲ್ ಟೈಪ್ ಆಫ್ ಇಂಟೆಗ್ರಲ್ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಸ್ಟೂಡೆಂಟ್ಸ್, ಇಂಟಿಗ್ರೇಷನಲ್ಲಿ ಡೆಫಿನೆಟ್ ಆಗಿರಲಿ ಇಂಡೆಫಿನೆಟ್ ಆಗಿರಲಿ, ಒಂದು ಪ್ರಶ್ನೆ ನೋಡಿದ ತಕ್ಷಣ ಸಬ್ಸ್ಟಿಟ್ಯೂಷನಲ್ಲಿ ನಾನು ಇದನ್ನು ಮಾಡೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಬೇಕು. ಎಸ್ ಅನ್ಸಿದ್ರೆ ಪ್ಲೀಸ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್, ಇಲ್ಲ ಅಂದರೆ ದೆನ್ ಥಿಂಕ್ ಆಫ್ ಅದರ್ಸ್. ಬಟ್ ಆಲ್ವೇಸ್ ಟ್ರೈ ಟು ಥಿಂಕ್ ಸಬ್ಸ್ಟಿಟ್ಯೂಷನ್ ಇದನ್ನು ಮಾಡೋಕ್ಕೆ ಸಾಧ್ಯನಾ. ಓಕೆ, ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಅದಕ್ಕಿಂತ ಮುಂಚೆ ಏನು ಬರುತ್ತೆ, ಈ ಫಾರ್ಮುಲಾ ಅಂದರೆ ಈ ಫಾರ್ಮುಲಾಸ್ ನೋಡಿದ್ವಲ್ಲ, ಈ ಫಾರ್ಮುಲಾ ರೂಪದಲ್ಲಿ ಇದೆಯಾ ಕೊಟ್ಟಿರುವ ಇಂಟೆಗ್ರಲ್ ಇದ್ದರೆ ಆನ್ಸರ್ ಆಲ್ರೆಡಿ ಇದೆ. ಫಾರ್ಮುಲಾದಲ್ಲೂ ಇಲ್ಲ ಅಂದಾಗ ದೆನ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಷನು ಮಾಡೋಕ್ಕೆ ಆಗಲ್ಲ ಅಂದರೆ ದೆನ್ ಗೋ ಫಾರ್ ದ ಅದರ್ ಮೆಥಡ್ಸ್. ರೈಟ್? ಸೊ ಸಬ್ಸ್ಟಿಟ್ಯೂಷನ್ ಪಾರ್ಷಿಯಲ್ ಫ್ರಾಕ್ಷನ್ ಪಾರ್ಟ್ಸ್ ಅಂತ ಇದೆ. ಸೊ ದ ಗಿವನ್ ಇಂಟೆಗ್ರಲ್ ಎಫ್ ಆಫ್ ಎಕ್ಸ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಇಂಟು ಅನದರ್ ಫಂಕ್ಷನ್ ಬೈ ಚೇಂಜಿಂಗ್ ದ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಟು ಟಿ ಬೈ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಟಿ. ಸೊ ಸ್ಟೂಡೆಂಟ್, ಸಬ್ಸ್ಟಿಟ್ಯೂಷನ್ ನಾವು ಯಾವಾಗ ಯೂಸ್ ಮಾಡಬೇಕು ಅಂದರೆ ವೆನ್ ಎವರ್ ವಿ ಸಿ ಇಂಟೆಗ್ರಲ್ಸ್ ಆಫ್ ದಿಸ್ ಟೈಪ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಾಟ್ ಡಿ ಎಕ್ಸ್ ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಾಟ್ ಡಿ ಎಕ್ಸ್. ಸೊ ಇವೆರಡನ್ನ ಜ್ಞಾಪಕ ಇಟ್ಕೊಳ್ಳಿ. ವೆನ್ ಎವರ್ ಯು ಸಿ ಎ ಇಂಟೆಗ್ರಲ್ ಆಫ್ ದಿಸ್ ಫಾರ್ಮ್, ಒಂದು ಇಂಟೆಗ್ರಲ್ಲು ಈ ಫಾರ್ಮಲ್ಲಿ ಇದ್ದರೆ ಸಬ್ಸ್ಟಿಟ್ಯೂಷನ್ನ ಅಪ್ಲೈ ಮಾಡಬೇಕು. ಓಕೆ, ಆಲ್ ರೈಟ್. ಸೊ ಸಬ್ಸ್ಟಿಟ್ಯೂಷನ್ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಇಲ್ಲಿ ನೀವು? ಯು ಆರ್ ಸಬ್ಸ್ಟಿಟ್ಯೂಟಿಂಗ್ ದಿಸ್. ಯಾಕಂದರೆ ಎಫ್ ಆಫ್ ಎಕ್ಸ್ನ ನಾವು ಸಬ್ಸ್ಟಿಟ್ಯೂಟ್ ಅಂತ ತೊಗೊಂಡಾಗ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಡಿ ಎಕ್ಸ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಾಟ್ ಡಿ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಡಾಟ್ ಡಿ ಎಕ್ಸ್. ಓಕೆ, ಸೊ ಇದು 25 ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ನೀವು ಏನೆಲ್ಲ ಗೊತ್ತಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಡೀಟೇಲ್ಡ್ ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ಬಗ್ಗೆ ಸಮ್ಸ್ಗಳು, ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋದು ಅರ್ಥ ಮಾಡ್ಕೊಳ್ಳೋಕೆ ಬೇಕಂದರೆ ದಯವಿಟ್ಟು ನಮ್ಮ ಒನ್ ಶಾಟ್ ವಿಡಿಯೋನ ನೋಡಿ. ಅದರಲ್ಲಿ ಫುಲ್ ಡೀಟೇಲ್ ಆಗಿ 7 ಅವರ್ ಇದೆ ಆ ವಿಡಿಯೋ, ಪರವಾಗಿಲ್ಲ. ದಿನಕ್ಕೆ 2 ಅವರ್ ನೋಡಿ ಸಾಕು, 3 ದಿನದಲ್ಲಿ ಇಂಟಿಗ್ರೇಷನ್ ಮುಗ್ದೋಗುತ್ತೆ. ಓಕೆ, ಎಸ್, ಡನ್. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. When integrand involves some trigonometric function, we use some known identities to find the integral as illustrated through the following example. So example ನಾನು ಇಲ್ಲಿ ತಗೊಂಡಿಲ್ಲ. ಸೊ ಇವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕ್ಲಾಸ್ 11 ಓದಿದ್ದೀರಾ. ಮಲ್ಟಿಪಲ್ ಆಂಗಲ್ ಫಾರ್ಮುಲಾಸ್, ಸಬ್ ಮಲ್ಟಿಪಲ್ ಆಂಗಲ್ ಫಾರ್ಮುಲಾಸ್, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್, ಇವೆಲ್ಲ ಫಾರ್ಮುಲಾಸ್ಗಳು, ಸಮ್ ಟು ಡಿಫ್ರೆನ್ಸು, ಡಿಫ್ರೆನ್ಸ್ ಟು ಸಮ್ಮು, ಮತ್ತು ಪ್ರಾಡಕ್ಟ್ ಟು ಸಮ್, ಸಮ್ ಟು ಪ್ರಾಡಕ್ಟ್, ಈ ಎಷ್ಟು ಫಾರ್ಮುಲಾಸ್ಗಳು ನಿಮಗೆ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿ ಅಂತೂ ವೆರಿ ಇಂಪಾರ್ಟೆಂಟ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ನ ಯೂಸ್ ಮಾಡಬೇಕು. ಈ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ನಿಮಗೆ ಎಲ್ಲಿ ಸಿಗುತ್ತೆ? ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ 3ನೇ ಪಾಠ ಅನಿಸುತ್ತೆ, ಅಲ್ಲಿ ನಿಮಗೆ ಎಲ್ಲ ಫಾರ್ಮುಲಾಗಳು ಸಿಗ್ತವೆ. ಅದ್ರ ಜೊತೆಗೆ ಇದೇ ವರ್ಷ ಸೆಕೆಂಡ್ PUCಯ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಕೂಡ ಕೆಲವು ಫಾರ್ಮುಲಾಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ರೈಟ್? ಓಕೆ, ನೆಕ್ಸ್ಟ್ when the integrand in some trigonometric, okay, ಸೇಮ್ ಇದೆ ಎರಡೂ, ನೋ ಪ್ರಾಬ್ಲಮ್, ಡನ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ.
ಮತ್ತು ಟು ನೋ ಫಾರ್ಮುಲಾಸ್. ಸೊ ಈ ಫಾರ್ಮುಲಾಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಫಾರ್ಮುಲಾಸ್ ಏನೇನು ನಾನು ತೋರಿಸ್ತಾ ಇದ್ದೀನಲ್ವಾ, ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನೆಲ್ಲ ತೊಗೊಂಡಿದ್ದು ಟೆಕ್ಸ್ಟ್ ಬುಕ್ಕಿಂದಾನೆ. ಫೈನ್. ನೆಕ್ಸ್ಟು ಅದರ್ ಟೈಪ್ಸ್ ಆಫ್ ಇಂಟಗ್ರಲ್ಸ್. ಇವಾಗ ಇಲ್ಲಿ ನೋಡಿ, ಈ ಥರ ಬಂತು ಇಂಟಗ್ರಲ್ ಅನ್ಕೊಳ್ಳಿ. ಅಂದರೆ ಮೇಲ್ಗಡೆ ಏನೂ ಇಲ್ಲ, 1 ಇದೆ ಅಷ್ಟೇ. ಆಯಿತಾ? ಡಿನಾಮಿನೇಟ್ರಲ್ಲಿ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ. ಏನು ಮಾಡಬೇಕು ಇದಕ್ಕೆ ನಾವು? ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಮೆಥಡ್ನ ನೋಡಿದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ನಾನು ಫುಲ್ ಕಾಂಪ್ಲಿಕೇಟೆಡ್ ಅಂತ ಹೇಳ್ತಿಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಸೊಲ್ಯೂಷನ್ ನೋಡಿದರೆ. ನಮ್ಮ ಪರೀಕ್ಷೆಯ ಒನ್ ಶಾಟ್ ವಿಡಿಯೋಸ್ನ ನೋಡಿ, ದಿ ಮೋಸ್ಟ್ ಈಸಿಯೆಸ್ಟ್ ಮೆಥಡಲ್ಲಿ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ಇಟ್ ಈಸ್ ರೈಟ್. ನಾನು ಪರೀಕ್ಷೆಯ ಯೂಟ್ಯೂಬ್ ಚಾನಲ್, ಸೈನ್ಸಿನ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿ ಒಂದು ಮೆಥಡ್ ಹೇಳ್ಕೊಟ್ಟಿದ್ದೀನಲ್ಲ, ದಿಸ್ ಇಸ್ ಆಬ್ಸಲ್ಯೂಟ್ಲಿ ರೈಟ್. 100% ಇದನ್ನು ನೀವು KCTಯಲ್ಲಿ ಯೂಸ್ ಮಾಡ್ಬೋದು, ಆ ಬೋರ್ಡ್ ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ಬೋದು, ಫುಲ್ ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಈ ಥರ ಫಾರ್ಮ್ ಬಂದಾಗ, ಇವಾಗ ರೂಟ್ ಬಂದರೆ ಸೇಮ್ ಥಿಂಗ್, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ರೂಟ್ ಇದೆ ಎಕ್ಸ್ಟ್ರಾ ಅಷ್ಟೇ. ಬಟ್ ಈ ರೂಟಿಗೆ ಫಾರ್ಮುಲಾ ಎಲ್ಲಿದೆ? ಇಲ್ಲಿದೆ ನೋಡಿ ಫಾರ್ಮುಲಾ, ಅಂಡರ್ ರೂಟ್. ಓಕೆ, ಇವು ಮೂರಲ್ಲೇ ಅದು ಒಂದು ಯೂಸ್ ಆಗುತ್ತೆ ಇಲ್ಲಿ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಈ ಥರ ಇತ್ತು ಅಂದ್ಕೊಳ್ಳಿ, ಇದೇನಾಗಿದೆ? ಲೀನಿಯರ್ ಬೈ ಕ್ವಾಡ್ರಾಟಿಕ್. ಸೊ ಲೀನಿಯರ್ ಬೈ ಕ್ವಾಡ್ರಾಟಿಕ್ ಮತ್ತು ನಮ್ಮ ಪರೀಕ್ಷೆ ವೀಡಿಯೋಸ್ನ ನೀವು ನೋಡಿದಾಗ ಅಲ್ಲಿ ಏನು ಬರುತ್ತೆ? ನ್ಯೂಮರೇಟರ್ ಇಸ್ ಈಕ್ವಲ್ ಟು L d/dx ಆಫ್ ಡಿನಾಮಿನೇಟರ್ ಪ್ಲಸ್ M. ಓಕೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಸೇಮ್ ಇದೆ, ಇಲ್ಲಿ ಸೇಮ್ ಯೂಸ್ ಮಾಡಿದ್ದೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ A ಮತ್ತು B ಅಂತ ಯೂಸ್ ಮಾಡಿದ್ದಾರೆ ಅಷ್ಟೇ. ನೀವು ಏನು ಯೂಸ್ ಮಾಡಿದ್ರು ಅಷ್ಟೇ, AB ಯೂಸ್ ಮಾಡಿದ್ರು ಕರೆಕ್ಟೇ, LM ಯೂಸ್ ಮಾಡಿದ್ರು ಕರೆಕ್ಟೇ. ಬಟ್ ಈ ಮೆಥಡ್ನ ಯಾವಾಗ ಯೂಸ್ ಮಾಡಬೇಕು? ವೆನ್ ಎವರ್ ದ ಕ್ವಶನ್ ಇಸ್ ಇನ್ ದಿಸ್ ಫಾರ್ಮ್. ಸೇಮ್ ಥಿಂಗ್, ಇಲ್ಲೇನು ಮಾಡಬೇಕು? ಸೇಮ್ ಮೆಥಡ್, ಇಲ್ಲೇನು ಮಾಡಿದ್ದೀವೋ ಅದೇ. ರೈಟ್? ಓಕೆ, ದೀಸ್ ಆರ್ ಅದರ್ ಫಾರ್ಮ್ಸ್, ಅದರ್ ಟೈಪ್ಸ್ ಆಫ್ ಇಂಟಗ್ರಲ್ಸ್. ನೆಕ್ಸ್ಟ್, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್. ಸೊ ಪಾರ್ಷಿಯಲ್ ಫ್ರಾಕ್ಷನ್ಸ್ ಯಾವಾಗಪ್ಪ ಮಾಡಬೇಕು? ವೆರಿ ಸ್ಮಾಲ್ ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ. ಲೀನಿಯರ್ ಬೈ ಇದೇನಿದು? ಫ್ಯಾಕ್ಟರ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನಾ? ಇಲ್ಲಿ ನೋಡಿ, ಲೀನಿಯರ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್. ಬರೀ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟರೆ ಏನು ಮಾಡಬೇಕು? ಗೋ ಫಾರ್ ದಿಸ್. ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿಲ್ಲಪ್ಪ, ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾರೆ, ಯೂಸ್ ಪಾರ್ಷಿಯಲ್ ಫ್ರಾಕ್ಷನ್ಸ್. ಓಕೆ, ಸೊ ಪಾರ್ಷಿಯಲ್ ಫ್ರಾಕ್ಷನ್ಸ್ ಕೂಡ ಎಲ್ಲ ಟೈಪಿನ ಪ್ರಾಬ್ಲಮ್ಸ್ಗಳು ನಮ್ಮ ಒನ್ ಶಾರ್ಟಲ್ಲಿ ಇದ್ದಾವೆ. ದಯವಿಟ್ಟು ಹೋಗ್ಬಿಟ್ಟು ಅದನ್ನು ನೋಡಿ. ಸೊ ಕಾನ್ಸೆಪ್ಟ್ ಕ್ಲಾರಿಟಿಗೆ ನೀವು ಒನ್ ಶಾರ್ಟ್ನ ನೋಡಿ, ಬಟ್ ಏನು ಮಾಡಬೇಕು ನೀವು ಅದನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ. ರೈಟ್? ಓಕೆ, ಸೊ ಒನ್ ಶಾರ್ಟ್ನ ರೆಫರ್ ಮಾಡಿ. ದೀಸ್ ಆರ್ ದ ಫಾರ್ಮುಲಾಸ್. ಇದು ನೀವು ಜ್ಞಾಪಕ ಇಟ್ಕೋಬೇಕು. ಪುಟ್ಟ 3 ಸ್ಟಾರ್ ಮಾರ್ಕ್ಸ್ ಸಾಕೋಣ ಇದಕ್ಕೆ. ಓಕೆ, ವೆರಿ ಇಂಪಾರ್ಟೆಂಟ್ ಟೇಬಲ್, ಜ್ಞಾಪಕ ಇಟ್ಕೋಬೇಕು ಇದನ್ನು ನೀವು ಅಷ್ಟೇ. ನೆಕ್ಸ್ಟು, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನ ಇವರು ಬರೆದಿದ್ದಾರೆ. ದೇ ಹ್ಯಾವ್ ರಿಟನ್ ಇಟ್. ಓಕೆ, so you can remember it like this, students. Integral of u dot v dot dx is equal to ಏನು ಬರ್ತಾ ಇದೆ ಇಲ್ಲಿ? The integral of product of two function is first function into integral of the second function. ಓಕೆ, ಸೊ ಇಲ್ಲಿ ಏನಂತ ಬರುತ್ತೆ ಈಗ? u integral v dot dx minus integral double integral v dot d by dx of u dot dx plus c. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಇಲ್ಲಿ ನಾವು ಯಾವುದನ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಐಲೇಟನ್ನು ಯೂಸ್ ಮಾಡ್ತಿದ್ದೀವಿ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ವರ್ಸ್, ಲಾಗರಿಥಮಿಕ್, ಅರ್ಥಮೆಟಿಕ್, ಟ್ರಿಗ್ನೋಮೆಟ್ರಿಕ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್. ಸೊ ಯಾವುದು ಫಸ್ಟ್ ಬರುತ್ತಲ್ವಾ? ಫಾರ್ ಎಕ್ಸಾಂಪಲ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಸ್ಟ್ ಬಂತು ಅಂದ್ಕೊಳ್ಳಿ. ಇವಾಗ ಕ್ವಶನ್ ಈ ಥರ ಕೊಟ್ಟಿದ್ದಾರೆ, ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಯಾವ್ದು ಫಸ್ಟ್ ಬರ್ತಾ ಇದೆ? ಐ ಫಸ್ಟ್ ಬರ್ತದೆ, ಅಂದರೆ ಇದು ಯು ಆಗುತ್ತೆ. ಆಲ್ಜಿಬ್ರೈಕ್ ನೆಕ್ಸ್ಟ್ ಬರ್ತದೆ, ಅಂದರೆ ಇದು ವಿ ಆಗುತ್ತೆ. ಸೊ ಯು ಮತ್ತು ವಿನ ಡಿಫ್ರೆನ್ಸಿಯೇಷನಲ್ಲಿ ನೀವು ಇಷ್ಟ ಬಂದಂಗೆ ತೊಗೋಬೋದಾಗಿತ್ತು, ಬಟ್ ಇಂಟಿಗ್ರೇಷನಲ್ಲಿ ಯು ಆ್ಯಂಡ್ ವಿ ಆರ್ ಡಿಸೈಡೆಡ್ ಬೈ ಐಲೇಟ್. ಓಕೆ, ಎಸ್. ಸೊ ಐಲೇಟನ್ನು ಯೂಸ್ ಮಾಡಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ನ ನಾವು ಮಾಡ್ಬೋದು. ಸೊ ಫಾರ್ಮುಲಾ ಇದಾಗಿದೆ, ಫಾರ್ಮುಲಾನ ಬರೆದಿದ್ದಾರೆ ಇಲ್ಲಿ. ಐಲೇಟ್, ಯು ನೋ ವಾಟ್ ಇಟ್ ಇಸ್. ರೈಟ್? ಓಕೆ, ನೆಕ್ಸ್ಟ್, ಇಂಟಗ್ರಲ್ಸ್ ಆಫ್ ಸಮ್ ಮೋರ್ ಟೈಪ್ಸ್. ಈ 6 ಮಾರ್ಕ್ ಕ್ವಶನ್ ಕೇಳ್ತಾರೆ ನೋಡಿ, ಯಾವಾಗಲೂ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೂಫ್ ಇದೆ, ಆರಾಮಾಗಿ ನೋಡಿ. ಓಕೆ, ಸೊ ಈ ಪ್ರೂಫಿನ ವಿಡಿಯೋ ಬೇಕಂದರೆ ಕಮೆಂಟಲ್ಲಿ ಹೋಗ್ಬಿಟ್ಟು ಸರ್ ವಿ ವಾಂಟ್ ಪ್ರೂಫ್ ಫಾರ್ ಇಂಟಗ್ರಲ್ಸ್ ಆಫ್ ಸಮ್ ಮೋರ್ ಟೈಪ್ಸ್ ಅಂತ ಹಾಕಿ 3 ಪ್ರೂಫ್ಗಳನ್ನು ನಾನು ಮಾಡ್ತೀನಿ. ಬಟ್ ಸ್ಟೂಡೆಂಟ್ಸ್ ನೀವು ನನ್ನ ಕೇಳಬೇಕು. ಓಕೆ, ಸಿ ಇಲ್ಲಿ ಏನಾಗ್ತಾ ಇದೆ, ಒಬ್ರನ್ನೊಬ್ರು ನೋಡೋಕ್ಕಾಗಲ್ಲ, ಒಬ್ರನ್ನೊಬ್ರನ್ನ ಮಾತಾಡೋಕ್ಕಾಗಲ್ಲ. ದ ಓನ್ಲಿ ವೇ ಆಫ್ ಕಮ್ಯುನಿಕೇಷನ್ ಇಸ್ ಕಮೆಂಟ್ಸ್. ಸೊ ಕಮೆಂಟ್ಸಲ್ಲಿ ನಿಮ್ಗೆ ಏನು ಅನ್ಸುತ್ತೋ ಹಾಕಿ. ಸರ್ ಇದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಇನ್ನೂ ಸ್ವಲ್ಪ ಈ ಥರ ಮಾಡಿ, ನೀವು ಹೇಳಿ ನಿಮಗೆ ಏನು ಬೇಕು ಅಂತ. 100% ಅದನ್ನು ನಾವು ಡೆಲಿವರ್ ಮಾಡ್ತೀವಿ. ರೈಟ್? ಓಕೆ, ಸೊ ಇಂಟಿಗ್ರಲ್ಸ್ ಆಫ್ ಸಮ್ ಮೋರ್ ಟೈಪ್ 6 ಮಾರ್ಕ್ಸ್ ಕ್ವಶನ್ಸ್ಗಳು. ಪ್ರೂಫ್ ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ನಿಮಗೆ ಪ್ರೂಫ್ ವಿಡಿಯೋ ಬೇಕಂದರೆ ವಿ ನೀಡ್ ಪ್ರೂಫ್ ಅಂತ ಕಮೆಂಟಲ್ಲಿ ಹಾಕಿ, ವಿಲ್ ಡೆಫಿನೆಟ್ಲಿ ಡೂ ದಿಸ್. ರೈಟ್? ನೆಕ್ಸ್ಟ್ ಮುಂದಕ್ಕೆ ಇಂಡೆಫಿನೇಟ್ ಆಯಿತು, ಡೆಫಿನೆಟ್ ಇಂಟಗ್ರಲ್ಸ್. ಸೊ ಇಂಡೆಫಿನೆಟಲ್ಲಿ ನಾವು ಯಾವೆಲ್ಲ ಮೆಥಡ್ಸ್ನ ಯೂಸ್ ಮಾಡ್ತೀವಲ್ವಾ, ಅದೇ ಮೆಥಡ್ಸ್ನ ನಾವು ಡೆಫಿನೆಟ್ ಇಂಟಗ್ರಲ್ಸಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ.
ರೈಟ್. ಓಕೆ, ಈ ಡೆಫಿನೆಟ್ ಇಂಟೆಗ್ರಲ್ಸಿನ ಪ್ರಾಪರ್ಟೀಸು ಈ ರೀತಿ ಇದ್ದಾವೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದರಲ್ಲಿ 5 ಮಾರ್ಕ್ಸಿನ ಕ್ವಶನ್ಸ್ಗಳು ಕೇಳ್ತಾರೆ, 3 ಮಾರ್ಕ್ಸಿನ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಪ್ರಾಪರ್ಟೀಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟ್ ಇಂಟೆಗ್ರಲ್ಸ್ ಇಸ್ ಬೇಸಿಕಲಿ ಈಸಿ. ಇಂಡೆಫಿನೆಟ್ ಬಂದುಬಿಟ್ರೆ ಡೆಫಿನೆಟ್ ಕೂಡ ಈಸಿ ಆಗುತ್ತೆ. ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ ಸ್ಟೂಡೆಂಟ್, ದಟ್ ಇಸ್ ಸಬ್ಸ್ಟಿಟ್ಯೂಟಿಂಗ್ ಆ್ಯಂಡ್ ಸಾಲ್ವಿಂಗ್ ದ ಲಿಮಿಟ್ಸ್. ಲಿಮಿಟ್ಸ್ ಅಂದರೆ ಇದು ಮತ್ತು ಇದು, ಆಯಿತಾ. ಸೊ ದಟ್ ಈಸ್ ಒನ್ ಎಕ್ಸ್ಟ್ರಾ ಥಿಂಗ್ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ ಇನ್ ದಿಸ್ ಹೋಲ್ ಪಿ ಪಿ ಟಿ. ಓಕೆ, ನಾನು ಸೈಡಿಗೆ ಹೋಗಿ ನಿಂತ್ಕೋತೀನಿ. ಪ್ರತಿಯೊಂದು ಎಕ್ಸಸೈಸಲ್ಲೂ 7.1 ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟು? ಈ ಕ್ವಶನ್ಸ್ಗಳು ಇಂಪಾರ್ಟೆಂಟ್. ಸರ್ ಯಾಕೆ 11th ಕ್ವಶನ್ ಇಂಪಾರ್ಟೆಂಟ್ ಇಲ್ಲ? ಸ್ಟೂಡೆಂಟ್ಸ್ ವೆರಿ ಸಿಂಪಲ್. 11th ಕ್ವಶನ್ ಈಸ್ ಸಿಮಿಲರ್ ಟೈಪ್. ಸೊ 10th ಕ್ವಶನ್ ಯಾವ ರೀತಿ ಇದೆಯೋ 11th ಕ್ವಶನ್ ಅದೇ ರೀತಿ ಇದೆ. ಸೊ ನೀವು ನಾನು ಏನು ಮಾಡ್ತಾಯಿದ್ದೀನಿ, ನಿಮಗೆ ಇಲ್ಲಿ ಕೆಲಸನ ಕಡಿಮೆ ಮಾಡ್ತಾಯಿದ್ದೀನಿ. ಹೇಗೆ? 10 ಮಾಡಿ 11 ಮಾಡಿ ಅಂತ ನಾನು ಹೇಳ್ತೀನಿ. ಯಾವುದು ರಿಪೀಟ್ ಆಗ್ತಾಯಿದೆ ನೋಡಿ ಅದನ್ನು ತೆಗೆದಾಕ್ಬಿಟ್ಟಿದ್ದೀನಿ. ಈ ಯಾವೆಲ್ಲ ಕ್ವಶನ್ಸ್ ಬರ್ದಿದೆ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಆ್ಯಂಡ್ ಕಾನ್ಸೆಪ್ಚುಯಲ್ ಕ್ವಶನ್ಸ್. ಓಕೆ, ಸೊ 7.1 ಎಕ್ಸಸೈಸಲ್ಲಿ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಯು ಹ್ಯಾವ್ ಟು ಪ್ರಾಕ್ಟಿಸ್. ಅದರ ಜೊತೆಗೆ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಸೊ 7.1 ಎಕ್ಸಾಂಪಲ್ಸ್ ಅಲ್ಲ, ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಬರೆದಿದ್ದೀನಿ. ಅದೇ ರೀತಿ 7.2, 3, 4, 5, 6, 7, 8, 9, 10 ಲಾಸ್ಟಿಗೆ ಮಿಸಲೇನಿಯಸ್ ಕೂಡ ಬರೆದಿದ್ದೀನಿ. ಫಾಲೋ ದ ಆರ್ಡರ್. ಇಷ್ಟು ಕ್ವಶನ್ಸ್ನ ನೀವು ಕಂಪ್ಲೀಟ್ ಮಾಡಲೇಬೇಕು. ಇಂಟಿಗ್ರೇಷನ್ ನಾನು ಓದಿದ್ದನ್ನು ಮುಗಿಸಿದ್ದೀನಿ ಅಂತ ನಿಮಗೆ ನೀವು ಹೇಳ್ಕೋಬೇಕಂದ್ರೆ ಒಂದು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಗೊತ್ತಿಲ್ವಾ? ತಲೆ ಕೆಡಿಸ್ಕೋಬೇಡಿ, ಪರೀಕ್ಷೆ ಇದೆ, ಹೋಗಿ ಈ ವಿಡಿಯೋನ ನೋಡಿ. ಒಂದೇ ದಿನದಲ್ಲಿ ಮುಗಿಸೋಕ್ಕಾಗಲ್ಲ. ಹೌದು, 7 ಅವರ್ ಇದೆ ವಿಡಿಯೋ. 1.5x ಸ್ಪೀಡಲ್ಲಿ ಇಟ್ಕೊಳ್ಳಿ, 2x ಸ್ಪೀಡಲ್ಲಿ ಇಟ್ಕೊಳ್ಳಿ, 3 ಡೇಸ್ ತೊಗೊಳ್ಳಿ, 4 ಡೇಸ್ ತೊಗೊಳ್ಳಿ, ವಿಡಿಯೋನ ಮುಗಿಸಿ. ವಿಡಿಯೋ ಮುಗೀತಾ? ವೆರಿ ಗುಡ್. ಆ ವಿಡಿಯೋದಲ್ಲಿ ನೀವು ಒಂದು 60% ಕಲ್ತ್ಬಿಟ್ಟಿರ್ತೀರ. ಓಕೆ, ವಿಡಿಯೋ ನೋಡಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ನೋಡ್ಬೇಡಿ, ಪೆನ್ನು ಬುಕ್ ಇಟ್ಕೊಂಡು ನೋಡಿ. ನನ್ನಲ್ಲಿ ಪ್ರಾಬ್ಲಮ್ ಮಾಡ್ತೀರಿ, ನೀವಿಲ್ಲಿ ಪ್ರಾಬ್ಲಮ್ ಮಾಡಬೇಕು, ಆಯಿತಾ? ಹಾಗೆ ವಿಡಿಯೋ ಮುಗಿಸಿದಾಯ್ತಾ? ಮೋಸ್ಟ್ ಆಫ್ ದ ಕ್ವಶನ್ಸ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಅಲ್ಲಿ ಇಲ್ಲಿ ಒಂದು 2-3. ಸೊ ಈ ಟೋಟಲಲ್ಲಿ ಒಂದು 5-6 ಕ್ವಶನ್ಸ್ ಬಿಟ್ಟಿರ್ಬೋದು ನಾನು ಅಷ್ಟೇ. 5 to 6 ಮ್ಯಾಕ್ಸಿಮಮ್ 8 ಅಂತ ಇಟ್ಕೊಳ್ಳಿ. ಇಷ್ಟರಲ್ಲಿ 8 ಕ್ವಶನ್ ನಾನು ಬಿಟ್ಟಿದ್ದೀನಿ. ಮಿಕ್ಕಿದೆಲ್ಲ ಕ್ವಶನ್ಸ್ಗಳು ನಮ್ಮ ಒನ್ ಶಾಟಲ್ಲಿ ಇದೆ. ಸೊ ಬಿಟ್ಟಿರುವ ಕ್ವಶನ್ಸ್ ಇವಾಗ ನೋಡಿ 1 to 9 ನಾನು ಬರದೇ ಇಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್. ಯು ಕ್ಯಾನ್ ಟ್ರೈ ದಟ್. ನಾನು ಯಾವುದೆಲ್ಲ ಬಿಟ್ಟಿದ್ದೀನಲ್ಲ ಅದನ್ನು ಟ್ರೈ ಮಾಡಿ. ಇವಾಗ ನಿಮಗೆ 9th ಒಂದು ಡೌಟ್ ಬಂತು, ಕಾಮೆಂಟ್ಸಲ್ಲಿ ಹಾಕಿ, ಸರ್ 9th ಕ್ವಶನ್ ನನಗೆ ಅರ್ಥ ಆಗ್ತಾ ಇಲ್ಲ, ಪ್ಲೀಸ್ ಟೀಚ್ ದಿಸ್ ಅಂತ ಹಾಕಿ. ಸೊ ಈ ಥರ ಹಲವಾರು ಕಮೆಂಟ್ಸ್ ಬಂದರೆ ಯಾವೆಲ್ಲ ಕ್ವಶನ್ಸ್ಗಳು ನಿಮ್ಗೆ ಅರ್ಥ ಆಗಿಲ್ಲ ಅಲ್ವಾ, ಎಲ್ಲ ಸ್ಟೂಡೆಂಟ್ಸಿನ ಕ್ವಶನ್ಸ್ ತೊಗೊಂಡು ಅದೇ ಒಂದು ವೀಡಿಯೋನ ಮಾಡ್ತೀನಿ ನಾನು ನೆಕ್ಸ್ಟ್. ರೈಟ್? ಓಕೆ, ಎಸ್. ಸೊ ಸ್ಟೂಡೆಂಟ್ಸ್ ನಾನು ಸೈಡಿಗೆ ಹೋಗ್ತೀನಿ 1-2 ಸೆಕೆಂಡ್ಸು. ದಯವಿಟ್ಟು ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ವಿಲ್ ಕಂಟಿನ್ಯೂ ಅಗೇನ್. ಓಕೆ, ಸೊ ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀರಾ ಅನ್ಸುತ್ತೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಅಪ್ಲಿಕೇಶನ್ಸ್ ಆಫ್ ಇಂಟೆಗ್ರಲ್ಸ್. ಸೊ ಸ್ಟೂಡೆಂಟ್ಸ್, ಇಂಟೆಗ್ರಲ್ಸ್ ಓದಿದ್ರೆ ಇದು ಫ್ರೀ ಬೇಸಿಕಲಿ, ಆಯಿತಾ? ಏನೂ ಇಲ್ಲ ಇದರಲ್ಲಿ ಈ ಫಾರ್ಮುಲಾನ ಜಾಸ್ತಿ ಯೂಸ್ ಮಾಡ್ತೀವಿ. A is equal to integral a to b y dot dx ಅಷ್ಟೇ. ಸೊ ದಿಸ್ ಇಸ್ ಟು ಫೈಂಡ್ ಔಟ್ ದ ಏರಿಯಾ. ಓಕೆ, ಸೊ ವೆರಿ ಸಿಂಪಲ್, ವೆರಿ ಈಸಿ ಚಾಪ್ಟರ್, ಓನ್ಲಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಇಂಟಿಗ್ರೇಷನ್. ಓಕೆ, ಸೊ ಈ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನಲ್ಲಿ ನಮಗೆ ಏರಿಯಾ ಬಿಟ್ವೀನ್ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿಸ್ ಫಂಕ್ಷನ್ y is equal to f of x ಅಂತ ಕೇಳ್ತಾರೆ, ಅಥವಾ ಏರಿಯಾ ಬಿಟ್ವೀನ್ 2 ಪ್ಯಾರಾಬೋಲಾಸ್ ಅಂತ ಕೇಳ್ತಾರೆ, ಈ ಏರಿಯಾನ ಕೇಳ್ತಾರೆ. ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದು ಕೇಳ್ಬೋದು. ಒಂದು ಸರ್ಕಲ್ನ ಡ್ರಾ ಮಾಡ್ತಾರೆ, ಒಂದು ಲೈನ್ನ ಡ್ರಾ ಮಾಡ್ತಾರೆ, ಈ ಏರಿಯಾ ಹೇಳಿ ಅಥವಾ ಈ ಏರಿಯಾ ಹೇಳಿ ಅಂತ ಹೇಳ್ತಾರೆ. ಸೊ ಇಟ್ಸ್ ವೆರಿ ಸಿಂಪಲ್. ಈ ಫಂಕ್ಷನ್ ಎಫ್ ಆಫ್ ಎಕ್ಸ್ y is equal to f of x ಅಂತ ಕೊಟ್ಟಿರ್ತಾರಲ್ವಾ, ಈ y ಅನ್ನೇ ನೀವು ಇಲ್ಲಿ ಹಾಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಫಂಕ್ಷನ್ ಆಫ್ ಸರ್ಕಲ್ಲು x² + y² is equal to a². Now what is y here? y is equal to √a² - x². ಈ y ಅನ್ನು ಇಲ್ಲಿ ಹಾಕಿಬಿಟ್ಟು ಇದಕ್ಕೆ ಫಾರ್ಮುಲೆನ ಯೂಸ್ ಮಾಡಿ ಇಂಟಿಗ್ರೇಟ್ ಮಾಡಿ ಲಿಮಿಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ಏರಿಯಾ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಪ್ರೆಟಿ ಸಿಂಪಲ್ ಆ್ಯಂಡ್ ಈಸಿ ಚಾಪ್ಟರ್. ತುಂಬ ಚಿಕ್ಕ ಚಾಪ್ಟರ್, ಒಂದೇ ಒಂದು ಎಕ್ಸಸೈಸ್ ಇದೆ, 4 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಬೇಕಂದ್ರೆ ವೆರಿ ಸಿಂಪಲ್, 1, 4 ನೋಡಿ, ಎಕ್ಸಾಂಪಲ್ಸಲ್ಲಿ 2 and 4 ಅಷ್ಟೇ. ಓಕೆ, ಸೊ ಇಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸು, ಎಕ್ಸಾಂಪಲ್ಸು, ಎಕ್ಸಸೈಸಸ್ ಎಲ್ಲ ಕೊಟ್ಟಿದ್ದೇನಲ್ವಾ, ಇದನ್ನು ನೀವು ಟ್ರೈ ಮಾಡಿ ಸ್ಟೂಡೆಂಟ್ಸ್. ಇದನ್ನು ನೀವು ಮುಗಿಸಿ ಫಸ್ಟು, ಇಲ್ಲಿ ತೋರಿಸಿರೋದನ್ನು ಮುಗಿಸಿ. ಓಕೆ, ಮತ್ತು ನಾನು ಸುಮ್ಮನೆ ಇವ್ರಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಕೊಡೋಣ ಅಂದ್ಬಿಟ್ಟು ಎಲ್ಲ ಪ್ರಾಬ್ಲಮ್ಸ್ನ ಸೆಲೆಕ್ಟ್ ಮಾಡಿಲ್ಲ ನಾನು. ವಿಚ್ ಆರ್ ಆಬ್ಸಲ್ಯೂಟ್ಲಿ ನೆಸಸರಿ ಆ ಪ್ರಾಬ್ಲಮ್ಸ್ನ ಮಾತ್ರ, ಆ ಕ್ವಶನ್ಸ್ನ ಮಾತ್ರ, ಆ ಎಕ್ಸಾಂಪಲ್ಸ್ನ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಇಂಟಿಗ್ರೇಷನಲ್ಲಿ ಮಿಸ್ಲೇನಿಯಸ್ ಕೂಡ ಕೊಟ್ಟಿದ್ದೀನಿ. ನೀವು ಆ 7.1 ಮಿಸ್ಲೇನಿಯಸ್ನ ಲಾಸ್ಟ್ ಕ್ವಶನ್ವರೆಗೂ ಮುಗಿಸಿದ ಆದಮೇಲೆ ಎಸ್ ಐ ಹ್ಯಾವ್ ಫಿನಿಶ್ಡ್ ಇಂಟಿಗ್ರೇಷನ್ ಅಂತ ಹೇಳಬೇಕು. ಓಕೆ,
ಈ ಮಧ್ಯದಲ್ಲಿ ಸ್ಟಾರ್ಟ್ ಟು ಎಂಡ್ ಮಧ್ಯದಲ್ಲಿ ನಿಮಗೆ ಏನೇ ಪ್ರಾಬ್ಲಮ್, ಏನೇ ಡೌಟ್, ಏನೇ ಕಷ್ಟ ಅನಿಸ್ತಾ ಇದ್ರು ಈ ವಿಡಿಯೋನ ಕೆಳಗಡೆ ಕಮೆಂಟ್ಸ್ನ ಸೆಕ್ಷನಲ್ಲಿ ಹಾಕಿ. ತುಂಬ ಜನ ರಿಪ್ಲೈ ಮಾಡಿದಾಗ ಏನಾಗುತ್ತೆ, ಇನ್ನೂ ಅಷ್ಟು ಮಾಡಬೇಕು, ಇನ್ನೂ ಇವ್ರಿಗೆ ತೋರಿಸ್ಬೇಕು, ಇನ್ನಷ್ಟು ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ಸೊ ಈ ವಿಡಿಯೋನ ನೋಡಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕಮೆಂಟ್ಸ್ ಇರೋದೇ ನಾವು ನೀವು ಮಾತಾಡೋದಕ್ಕೆ, ಕಮೆಂಟ್ಸ್ನ ಹಾಕಿ ಅಂತ ಹೇಳ್ತಾ, ಏನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಅದನ್ನು ಫಾಲೋ ಮಾಡಿ. 25 ಮಾರ್ಕ್ಸ್ ಗ್ಯಾರಂಟೀಡ್ ಅಂತ ನಾನು ಹೇಳ್ಬೋದು. ದಟ್ಸ್ ಆಲ್ ಸ್ಟೂಡೆಂಟ್ಸ್. ಓಕೆ, ಸೊ ಮತ್ತೆ ಬೇರೆ ಏನೇ ಡೌಟ್ಸ್ ಇದ್ದರೂ, ಏನೇ ತೊಂದರೆಗಳಿದ್ರು, ಕಷ್ಟಗಳಾಗ್ತಿದ್ರು ಕಮೆಂಟ್ಸಲ್ಲಿ ಹಾಕಿ. ವಿ ವಿಲ್ ಅಡ್ರೆಸ್ ದಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿದಿದೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನೆನಪಿಡಿ, ನಿಮ್ಮ ಸಾಧನೆ ನಮ್ಮ ಗೆಲುವು. ನಿಮಗೋಸ್ಕರ ಇದಿರೋದು, ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತ ಇದು ಇರೋದು. ಆದಷ್ಟು ಯೂಸ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್. ಆದಷ್ಟು ಬೇಗ ಸಿಗೋಣ. ಸಿ ಯು.